ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳೆಗಾರ್. ಇತ್ತೀಚೆಗೆ ವೈವಾಹಿಕ ಸಂಬಂಧದಲ್ಲಿ ಸಾಕಷ್ಟು ಬಿರುಕುಗಳು ಮೂಡ್ತಾ ಇದ್ದಾವೆ, ಸಾಕಷ್ಟು ದಾಂಪತ್ಯ ಜೀವನಗಳು ಹಾಳಾಗ್ತಿದ್ದಾವೆ. ಅದಕ್ಕೆ ಕಾರಣ ಮೇನ್ ಆಗಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ರೀಲ್ಸ್ ಮಾಡ್ತಕ್ಕಂಥದ್ದು, ಮತ್ತು ಥ್ರೆಡ್ಸ್ ಯೂಸ್ ಮಾಡ್ತಕ್ಕಂಥದ್ದು, ಮತ್ತು ಟೆಲಿಗ್ರಾಮಲ್ಲಿ ಒಂದಿಷ್ಟು ಕದ್ದು ಮುಚ್ಚಿ ಮೆಸೇಜ್ ಮಾಡ್ತಕ್ಕಂಥದ್ದು, ಈ ರೀತಿಯ ಕೇಸ್ಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಅದು ಗಂಡ ಹೆಂಡತಿ ನಡುವೆ ಬಿರುಕು ಮೂಡ್ತಕ್ಕಂಥದ್ದು, ಅಥವಾ ಗಂಡ ಬೇರೆಯವ್ರ ಜೊತೆ ಎಕ್ಸ್ಟ್ರಾ ಅಫೇರ್ ಇಟ್ಕೊಳ್ಳೋಂಥದ್ದು, ಅಥವಾ ಹೆಂಡತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಬೇರೆ ಅಫೇರ್ ಇಟ್ಕೊಳ್ಳೋಂಥದ್ದು, ಈ ಥರದ ಕೇಸ್ಗಳು ಸೋಷಿಯಲ್ ಮೀಡಿಯಾ ಕಾರಣದಿಂದಾಗಿ ಜಾಸ್ತಿ ಆಗ್ತಿದ್ದಾವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ರೀಲ್ಸಲ್ಲಿ ಯಾವುದೋ ಒಂದು ಮಹಿಳೆ ಅಥವಾ ಯುವತಿ ಒಂದು ರೀಲ್ಸ್ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾರೊಬ್ಬ ಕಮೆಂಟ್ ಹಾಕೋಂಥದ್ದು. ಸೊ ಆ ಕಮೆಂಟು ಫ್ರೆಂಡ್ಶಿಪ್ಪಿಗೆ ತಿರುಗೋವಂಥದ್ದು, ಫ್ರೆಂಡ್ಶಿಪ್ಪು ಅಕ್ರಮ ಸಂಬಂಧಕ್ಕೆ ತಿರುಗೋವಂಥದ್ದು, ಕೊನೆಗೆ ಸಂಸಾರವನ್ನೇ ಬಿಟ್ಟು ಆ ವ್ಯಕ್ತಿ ಅಥವಾ ಆ ಮಹಿಳೆ ಪರಪುರುಷನ ಜೊತೆ ಓಡಿ ಹೋಗುವಂಥದ್ದು. ಈ ಥರದ ಕೇಸ್ಗಳು ಸಾಕಷ್ಟು ಆಗ್ತಾಯಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ನಿನ್ನೆ ಆಗಿರ್ತಕ್ಕಂಥದ್ದು. ಕುಣಿಗಲ್ನ ಒಬ್ಬರು ಮಹಿಳೆ ಮದುವೆಗೆ ಅಂತ ಹೋಗ್ಬಿಟ್ಟು ಆಕೆ ಡ್ರಾಮಾ ಮಾಡಿದ್ಲು. ಎಲ್ಲೋ ಆತ್ಮಹತ್ಯೆ ಮಾಡಿಕೊಂಡ್ಲು ಅಥವಾ ಅವಳನ್ನ ಕೊಲೆ ಆಗಿದೆ ಅನ್ನೋ ಥರ ಒಂದು ಡ್ರಾಮಾ ಮಾಡಿದ್ಲು. ಅದು ಕೊನೆಗೆ ಬಯಲಾಯಿತು. ಏನಂದರೆ ಆಕೆ ಪ್ರಿಯಾಂಕಾ ಅನ್ನೋಳು ಡೇವಿಡ್ ಅನ್ನೋನ ಜೊತೆ ಇದ್ದಾಳೆ, ಲಾಡ್ಜ್ ಅಥವಾ ಮನೆಯಲ್ಲೆಲ್ಲ ಸಿಕ್ಕಿದ್ದಾಳೆ ಅಂತಕ್ಕಂಥದ್ದು ಸುದ್ದಿ. ಅದೊಂದು ಸುಖಾಂತಿ ಆಯಿತು. ಅಂದರೆ ಅವಳನ್ನ ಕೊಲೆನೂ ಆಗಿಲ್ಲ, ಆತ್ಮಹತ್ಯೆನೂ ಮಾಡ್ಕೊಂಡಿಲ್ಲ, ನಿಗೂಢ ಆಗೋ ಸತ್ತಿಲ್ಲ. ಆಕೆ ಪ್ಲ್ಯಾನ್ ಮಾಡಿ ಆ ಡೇವಿಡ್ ಅನ್ನೋನ ಜೊತೆ ಬೇರೆ ಸ್ಟೇಟ್ಗೆ ಹೋಗಿ ಸೆಟ್ಲ್ ಆಗೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂತಕ್ಕಂಥದ್ದು. ಇದೆಲ್ಲ ಸೋಷಿಯಲ್ ಮೀಡಿಯಾಗಳ ಪ್ರಭಾವ. ಏನಾಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಕ್ರೇಜಿ ಹಂಗಿದೆ. ಒಂದಿಷ್ಟು ರೀಲ್ಸ್ ಮಾಡೋಂಥಕ್ಕಂಥದ್ದು, ಒಳ್ಳೊಳ್ಳೆ ಫೋಟೋ ಹಾಕೋಂಥದ್ದು, ಈ ಥರದ್ದೇ ತಮ್ಮನ್ನು ತಾವು ಅಂದರೆ ಒಂಥರ ಎಕ್ಸ್ಪೋಸ್, ನಾನು ಈ ಪ್ರಪಂಚಕ್ಕೆ ನಾನೇನು ಗೊತ್ತಾಗಬೇಕು, ನಾನು ಎಷ್ಟು ಬ್ಯೂಟಿಫುಲ್ ಆಗಿರೋಂಗೆ ಗೊತ್ತಾಗಬೇಕು, ನನ್ನ ಟ್ಯಾಲೆಂಟ್ ಏನಿದೆ ಅಂತ ಗೊತ್ತಾಗಬೇಕು, ಈ ಥರದ್ದು ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋಂಥ ಪ್ರವೃತ್ತಿ ಇತ್ತೀಚಿನ ಜನಾಂಗದಲ್ಲಿ ಜಾಸ್ತಿ ಆಗ್ತಾಯಿದೆ. ಅದು ನಾನು ಬರೀ ಜೆನ್ಜಿ ಕಿಡ್ಸ್ ಅಂತ ಹೇಳ್ತಿಲ್ಲ, ನಾನು 20 ವರ್ಷರೋ 25 ವರ್ಷರೋ ಅಂತ ಹೇಳ್ತಿಲ್ಲ, 40 ವರ್ಷ 45 ವರ್ಷ 50 ವರ್ಷದ ಮಹಿಳೆಯರಲ್ಲೂ ಕೂಡ ಇತ್ತೀಚೆಗೆ ಈ ಕ್ರೇಜ್ ಜಾಸ್ತಿ ಆಗಿದೆ. ಹಾಗಿದ್ರೆ ಗಂಡ ಹೆಂಡತಿ ನಡುವೆ ಯಾವ ರೀತಿ ಸಂಬಂಧ ಇರಬೇಕು, ಗಂಡ ಅಥವಾ ಹೆಂಡತಿ ಇಬ್ಬರು ತಪ್ಪು ಮಾಡಿದಾಗ ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಜಗಳ ಮಾಡಿದಾಗ ಹೆಂಡತಿ ಹೇಳ್ತಾಳೆ, ನನ್ನ ಪ್ರೈವೇಸಿ, ನನ್ನ ಪ್ರೈವೇಸಿಗೆ ನೀನು ನನ್ನ ವಿಚಾರದಲ್ಲಿ ನೀನು ಮಾತಾಡಬೇಡ, ನನ್ನ ಮೊಬೈಲ್ ಮುಟ್ಬೇಡ, ನಾನು ಯಾರಿಗಾರು ಫೋನ್ ಮಾಡ್ತೀನಿ, ನಾನು ಯಾರಿಗಾರು ಚಾಟ್ ಮಾಡ್ತೀನಿ, ಈ ಥರದ ವಿಷಯಗಳು ಹೆಂಡತಿ ಗಂಡನ ಜೊತೆ ಜಗಳ ಮಾಡೋ ಅಂಥದ್ದು ಸಾಮಾನ್ಯವಾಗಿ ನಾವು ಟಿ ವಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ಗಂಡ ಕೂಡ, ನೀನು ನನ್ನ ಮೊಬೈಲ್ ಮುಟ್ಬೇಡ, ನನಗೊಂದು ಪ್ರೈವೇಸಿ ಇಲ್ವಾ, ನೀನು ಯಾಕೆ ನನ್ನ ಮೊಬೈಲ್ ಮುಟ್ತೀಯಾ, ನನ್ನಿಷ್ಟ, ನನಗೆ ಆಗ್ತಕ್ಕಂಥ ಒಂದಿಷ್ಟು ಪ್ರೈವೇಸಿ ಇರಬೇಕು, ನೀನು ಅದು ಚೆಕ್ ಬೇಡ, ನಾನು ಯಾರಿಗಾರು ಕಾಲ್ ಮಾಡ್ತೀನಿ, ನಾನು ಏನಾದ್ರು ಚಾಟ್ ಮಾಡ್ತೀನಿ, ಈ ಥರದ ವಿಷಯಗಳು ಸಾಕಷ್ಟು ಗಂಡ ಹೆಂಡತಿ ನಡುವೆ ಇರುತ್ತೆ. ಆದರೆ ಕಾನೂನಿನ ಪ್ರಕಾರ 1955 ಹಿಂದೂ ಮ್ಯಾರೇಜ್ ಆಕ್ಟ್, ಈ ಆ್ಯಕ್ಟ್ ಪ್ರಕಾರ ಗಂಡ ಮತ್ತು ಹೆಂಡತಿ ನಡುವೆ ಯಾವುದೇ ಪ್ರೈವೇಸಿ ಇರೋಂಗಿಲ್ಲ. ಈ ಥರದ ದಾಂಪತ್ಯ ಅಂದರೆ ಮದುವೆ ವಿಚಾರ ಅಂದರೆ ದಾಂಪತ್ಯ ಜೀವನದ ವಿಚಾರದಲ್ಲಿ ಯಾವುದೇ ಪ್ರೈವೇಸಿ ಇರೋಂಗಿಲ್ಲ. ಗಂಡ ಏನು ಮಾಡ್ತಾನೆ ಅದು ಹೆಂಡತಿ ಗೊತ್ತಾಗಬೇಕು, ಮತ್ತು ಹೆಂಡತಿ ಏನೇನು ಮಾಡ್ತಾಳೆ ಅದು ಗಂಡು ಗೊತ್ತಾಗಬೇಕು. ಆತನ ವಿಷಯಗಳನ್ನು ಮತ್ತು ಈಕೆ ವಿಷಯಗಳನ್ನ ಇಬ್ಬರು ಪರಸ್ಪರ ತಿಳಿದುಕೊಳ್ಳುವಂಥ ಹಕ್ಕು ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಪ್ರಕಾರ ಇದೆ. ಒಬ್ರಿಗೊಬ್ಬರು ಈ ಥರದ ವಿಷಯಗಳನ್ನ ಯಾವುದೇ ವಿಷಯಗಳನ್ನ ಮುಚ್ಚಿಡಂಗಿಲ್ಲ, ಇದು ಆ್ಯಕ್ಟ್. ಇದೇ ರೀತಿ ಒಂದು ಘಟನೆ ಆಗಿದೆ. ಛತ್ತೀಸ್ಗಢದಲ್ಲಿ ಗಂಡ ಹೆಂಡತಿ ಇಬ್ಬರು ಇದ್ದರು. ಹೆಂಡತಿ ಸ್ವಲ್ಪ ಅಡ್ಡದಾರಿ ಹಿಡಿದಿದ್ಲು, ಸೋಷಿಯಲ್ ಮೀಡಿಯಾದ ಹುಚ್ಚತ್ತಿ ಆಕೆ ಬೇರೆ ಒಬ್ಬ ಹುಡುಗನ ಜೊತೆ ಚಾಟ್ ಮಾಡತಕ್ಕಂಥದ್ದು, ಫೋಟೋ ಕಳ್ಸಕ್ಕಂಥದ್ದು ಮತ್ತು ವೀಡಿಯೋ ಕಳ್ಸಕ್ಕಂಥದ್ದು, ಈ ರೀತಿಯ ಕದ್ದು ಮುಚ್ಚಿ ಮಾಡ್ತಾಯಿದ್ಲು. ಗಂಡನಿಗೆ ಹೇಗೇಗೋ ಮಾಡ್ದ, ಆಕೆ ಮೇಲೆ ಅನುಮಾನ ಬಂತು. ಆಕೆಯ ಫೋನನ್ನು ಹ್ಯಾಕ್ ಮಾಡಿ ಅವಳು ಏನೇನು ಮಾಡ್ತಿದ್ದಾಳೆ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ದ. ಆಕೆ ಬೇರೊಬ್ಬ ಹುಡುಗನ ಜೊತೆ, ಈಕೆ ಮದುವೆಯಾಗಿ ಮಕ್ಕಳಿದ್ರು ಕೂಡ ಬೇರೆ ಹುಡುಗನ ಜೊತೆ ಅಫೇರ್ ಇಟ್ಕೊಂಡಿರ್ತಕ್ಕಂಥದ್ದು, ಚಾಟ್ ಮಾಡ್ತಕ್ಕಂಥದ್ದು, ಇಮೇಜಸ್ ಕಳಿಸಿರ್ತಕ್ಕಂಥದ್ದು, ಫೋಟೋಸ್ದು ಒಂದಿಷ್ಟು ಅಶ್ಲೀಲ ಮತ್ತು ಒಂದಿಷ್ಟು ವೀಡಿಯೋಸ್, ಕೆಡ್ಡೇನೋ ವೀಡಿಯೋಸ್ ಕಳಿಸಿರೋದು, ಈ ಥರದ ವಿಚಾರಗಳೆಲ್ಲ ಗಂಡನಿಗೆ ಗೊತ್ತಾಯಿತು. ನನ್ನ ಹೆಂಡತಿ ಈ ರೀತಿ ಅಡ್ಡ ದಾಳಿ ಹಿಡಿದಿದ್ದಾಳೆ ಅಂತ ಆತ ಫ್ಯಾಮಿಲಿ ಕೋರ್ಟ್ಗೆ ಹೋದ ಡಿವೋರ್ಸ್ ತಗೊಳ್ಳೋದಕ್ಕೆ. ಆದರೆ ಹೆಂಡತಿ ಅಲ್ಲಿ ವಾದ ಮಾಡಿದ್ಲು, ನನಗೆ ಅಂತ ಒಂದು ಪರ್ಸ್ನಲ್ ಲೈಫ್ ಇದೆ, ನಾನು ಯಾರ ಜೊತೆ ಚಾಟ್ ಮಾಡಬಾರ್ದಾ, ನನಗೊಂದು ಪ್ರೈವೇಸಿ ಇದೆ ಅಂತ ಹೇಳ್ಬಿಟ್ಟು ಅವಳು ವಾದ ಮಾಡಿದ್ಲು. ಅವಳು ಹೇಳ್ದು ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಪ್ರೈವೇಸಿ, ನನಗೊಂದು ಪ್ರೈವೇಸಿ ಇರುತ್ತೆ, ಗಂಡ ಇದನ್ನೆಲ್ಲ ಕೇಳಬಾರ್ದು ಅಂತ ವಾದ ಮಾಡಿದ್ಲು. ಆದರೆ ಫ್ಯಾಮಿಲಿ ಕೋರ್ಟ್ ಹೇಳ್ತು, ನೋಡಮ್ಮ, ಮದುವೆ ಆದಮೇಲೆ ಗಂಡ ಮತ್ತು ಹೆಂಡತಿ ನಡುವೆ ಈ ಥರದ ವಿಚಾರಗಳಲ್ಲಿ ಕದ್ದು ಮುಚ್ಚಿ ವ್ಯವಹಾರಗಳು, ಸಂಬಂಧಗಳು, ಸಂಪರ್ಕಗಳು ಯಾವುದೇ ಇರಬಾರ್ದು, ಏನಿದ್ರೂ ಓಪನ್ ಆಗಿರಬೇಕು, ನೀನು ಮಾಡಿರೋದು ತಪ್ಪು ಅಂತೇಳಿ ಫ್ಯಾಮಿಲಿ ಕೋರ್ಟ್ ಆರ್ಡ್ರ್ ಮಾಡ್ತು. ಆಕೆ ಮತ್ತೇನು ಮಾಡಿದ್ಲು, ಛತ್ತೀಸ್ಗಢದ ಹೈಕೋರ್ಟ್ಗೆ ಹೋದ್ಲು, ಅರ್ಜಿ ಹಾಕಿದ್ಲು. ಸರ್, ನನ್ನ ಪ್ರೈವೇಸಿ ಧಕ್ಕೆ ಬರ್ತಾ ಇದೆ, ನನ್ನ ಗಂಡ ಈ ರೀತಿ ಇದನ್ನೆಲ್ಲ ನನ್ನ ಮೊಬೈಲ್ ಚೆಕ್ ಮಾಡೋದು, ನನ್ನ ಮೆಸೇಜ್ ನೋಡಿದ್ದಾನೆ, ಫೋಟೋ ನೋಡಿದ್ದಾನೆ, ಚಾಟ್ಸ್ ನೋಡಿದ್ದಾನೆ, ನನಗೊಂದು ಪ್ರೈವೇಸಿ ಲೈಫ್ ಇಲ್ವಾ, ಇದೆಲ್ಲ ಮಾಡೋ ತಪ್ಪು ನನ್ನ ಗಂಡ ಅಂತ ಹೈಕೋರ್ಟ್ಗೆ ಹೋದ್ಲು. ಹೈಕೋರ್ಟು ಆಯಾ ಹೆಂಡತಿಗೆ ಬುದ್ಧಿ ಹೇಳ್ತು, ನೋಡಮ್ಮ, ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಈ ರೀತಿ ವೈವಾಹಿಕ ಸಂಬಂಧದಲ್ಲಿ ಈ ರೀತಿ ಕದ್ದು ಮುಚ್ಚಿ ಏನು ನಡಿಕೂಡ್ದು. ಯಾಕೆಂದರೆ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರಬೇಕು ಅಂದರೆ ಈ ಥರದ್ದೆಲ್ಲ ಚಾಳಿ ಇಟ್ಕೋಬಾರ್ದು ನೀನು, ಇದು ತಪ್ಪು. ಪ್ರೈವೇಸಿ ಅನ್ನೋದು ಈ ವಿಚಾರದಲ್ಲಿ ಬರೋಲ್ಲ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರಬೇಕು, ಮತ್ತು ನೀನು ಈ ರೀತಿ ಮಾಡೋದು ತಪ್ಪು ಅಂತೇಳಿ ಹೆಂಡತಿಗೆ ಹೈಕೋರ್ಟ್ ಜಡ್ಜು ಒಂದು ಆರ್ಡರ್ ಮಾಡಿದ್ರು. ಏನಂದ್ರೆ, ಈ ರೀತಿ ಮಾಡಿದ ತಪ್ಪು, ನೀನು ನಿಜವಾಗ್ಲೂ ಈ ರೀತಿ ಮಾಡಬಾರ್ದು ಅಂತಕ್ಕಂಥದ್ದು. ಹಾಗಾಗಿ ಈ ಹೈಕೋರ್ಟ್ ಆರ್ಡರ್ ಪ್ರಕಾರ ದಂಪತಿಗೆ, ಗಂಡ ಅಥವಾ ಹೆಂಡತಿಗೆ
ಗೊತ್ತಾಗೋದು ಪ್ರಮುಖವಾಗಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಥವಾ ಜನರು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾವುದೇ ಹೆಂಡತಿ ಅಥವಾ ಗಂಡ ಕದ್ದು ಮುಚ್ಚಿ ಎಕ್ಸ್ಟರ್ನಲ್ ಅಫೇರ್ಸ್ ಇಟ್ಕೊಳ್ಳೋದು ತಪ್ಪು. ಕೆಲವೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಸರ್ ನನ್ನ ಗಂಡ ಸರಿ ಇಲ್ಲ, ಕದ್ದು ಮುಚ್ಚಿ ಚಾಟ್ ಮಾಡ್ತಾ ಇದ್ದಾನೆ, ಅವ್ನ ಮೊಬೈಲಲ್ಲೆಲ್ಲ ನಾನು ನೋಡಿದೆ ಅಂತ ಹೆಂಡತಿ ಕಂಪ್ಲೇಂಟ್ ಕೊಡ್ತಾಳೆ. ಸಾಕಷ್ಟು ಜನ ಪೊಲೀಸರಿಗೆ ಈ ಹಿಂದೂ ಮ್ಯಾರೇಜ್ ಆಕ್ಟ್ ಏನು ಹೇಳುತ್ತೆ ಅನ್ನೋದು ಗೊತ್ತೇ ಇಲ್ಲ. ಅವ್ರು ಹೇಳ್ತಾರೆ, ನೀನು ಪ್ರೈವೇಸಿ ಅಮ್ಮ ಅವ್ನ ಮೊಬೈಲೆಲ್ಲ ಆ್ಯಕ್ಟ್ ಮಾಡ್ತೀಯ, ಅವ್ನದೇನೋ 100 ಇರುತ್ತೆ, ಅವ್ನ ಮೊಬೈಲೆಲ್ಲ ಚೆಕ್ ಮಾಡಬಾರ್ದು ಅಂತಾರೆ. ಸೊ ಇಂಡಿಯನ್ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಆ ಥರದ ಪ್ರೈವೇಸಿನ ಯಾರೂ ಮೇಂಟೈನ್ ಮಾಡೋಂಗಿಲ್ಲ. ಈ ಥರದ ವಿಚಾರಗಳು ಹೆಂಡ್ತಿಗೂ ಗೊತ್ತಾಗಬೇಕು. ಹೆಂಡ್ತಿ ಏನಾದರೂ ತಪ್ಪು ಮಾಡಿದರೆ ಗಂಡಂಗೂ ಗೊತ್ತಾಗಬೇಕು. ಅಂದರೆ ಸಾರ್ ನನ್ನ ಹೆಂಡ್ತಿ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಮೊಬೈಲಲ್ಲಿ ಅಂತ ಏನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋದರೆ, ನೀವು ಯಾಕ್ರಿ ಅವಳಿಗೆ ಪ್ರೈವೇಸಿ ಏನು ರೀ, ಅವಳ್ದು ಯಾಕ್ರಿ ಮೊಬೈಲ್ ಮುಟ್ತೀರಾ, ಆ ಥರ ಎಲ್ಲ ನೋಡಬಾರ್ದು ಅಂತ ಕೆಲವು ಪೊಲೀಸ್ ಹೇಳ್ತಾರೆ. ಕೆಲವ್ರಿಗೆ ಈ ಕಾನೂನಿನ ಅವೇರ್ನೆಸ್ ಗೊತ್ತಿರಲ್ಲ. ಹೀಗಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಗಂಡ ಅಥವಾ ಹೆಂಡತಿ ಈ ಥರದ ವಿಚಾರಗಳಲ್ಲಿ ಯಾವುದೇ ಪ್ರೈವೇಸಿ ಮೇಂಟೈನ್ ಮಾಡೋಂಗಿಲ್ಲ. ಈ ಥರದ್ದು ಈ ಹಿಂದೆ ಕೂಡ ಸಾಕಷ್ಟು ಆರ್ಡರ್ಗಳು ಬಂದಿತ್ತು. ಅಂದರೆ ಈ ರೀತಿ ಕದ್ದು ಮುಚ್ಚಿ ವ್ಯವಹಾರಗಳನ್ನ ಇಟ್ಕೊಳ್ಳೋದು ತಪ್ಪು. ಗಂಡ ಹೆಂಡತಿ ಅನ್ಯೂನ್ಯವಾಗಿ ಬಾಳಿ ಬದುಕಬೇಕು ಅಂದರೆ ಒಬ್ಬರ ರಹಸ್ಯಗಳು ಒಬ್ಬರಿಗೆ ಗೊತ್ತಿರಬೇಕು. ನೀನು ಯಾರ್ದೋ ಜೊತೆ ಮಾತಾಡದೆ ಅಂದರೆ ಕ್ಯಾಶುವಲಾಗಿ ಮಾತಾಡಿದ್ರೆ ಗೊತ್ತಾಗಲಿ ಅದರಲ್ಲಿ ತಪ್ಪೇನಿದೆ. ಈಕೆ ಕೂಡ ಯಾರೋ ಸ್ನೇಹಿತರ ಜೊತೆನೋ ಸಂಬಂಧಿಕರ ಜೊತೆನೋ ಫ್ರೆಂಡ್ಸ್ ಜೊತೆನೋ ಮಾತಾಡಿದ್ರೆ ಗೊತ್ತಾಗಲಿ, ಅದರಲ್ಲೇನು ತಪ್ಪಿದೆ. ಆದರೆ ಈ ರೀತಿ ವಿವಾಹೇತರ ಸಂಬಂಧಗಳು ಅಂದರೆ ಏನಾಗುತ್ತೆ, ಅಲ್ಲಿ ವಿವಾಹೇತರ ಸಂಬಂಧಗಳನ್ನ ಇಟ್ಕೊಂಡಾಗ ಯಾವುದನ್ನೂ ಕೂಡ ಕದ್ದು ಮುಚ್ಚಿ ಅದು ಕೋರ್ಟ್ ಗಮನಕ್ಕೆ ಹೋದಾಗ ಅದು ನಿಜಕ್ಕೂ ಕಾನೂನಿನ ಪ್ರಕಾರ ತಪ್ಪೇ. ಈ ರೀತಿ ಮಾಡಬಾರ್ದು. ಅದಕ್ಕೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಅದು ಗಂಡನಿಗೆ ಮೋಸ ಮಾಡೋದು ಅಂತಾಗುತ್ತೆ, ಅಥವಾ ಹೆಂಡತಿ ಗಂಡನಿಗೆ ಮೋಸ ಮಾಡೋವಂಥದ್ದು, ಅಥವಾ ಗಂಡ ಹೆಂಡತಿಗೆ ಮೋಸ ಮಾಡೋವಂಥದ್ದು. ಅಂದರೆ ಉದ್ದೇಶಪೂರ್ವಕವಾಗಿ ಇವರು ಕದ್ದು ಮುಚ್ಚಿ ಈ ರೀತಿ ಚಾಟ್ ಮಾಡಿರ್ತಕ್ಕಂಥದ್ದು, ಅಥವಾ ಅದು ಮುಂದುವರೆದು ಇನ್ನೇನೋ ಆಗ್ಬೋದು. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ಘಟನೆ ಹೇಳ್ತೀನಿ ನಾನು. ಒಬ್ಬರು ಮಹಿಳೆ 2 ಮಕ್ಕಳ ತಾಯಿಗೆ ಒಬ್ಬ ಹುಡುಗ ಪರಿಚಯ ಆದ ನಂತರ ಆತ ಪುಸ್ಲಾಯಿಸಿದ, ಬಾ ಎಲ್ಲರೂ ಓಡಿ ಹೋಗೋಣ ಅಂತ. ಸೊ ಆ ಮಹಿಳೆ 2 ಮಕ್ಕಳನ್ನ ಕರ್ಕೊಂಡು ಜೊತೆಗೆ ಹೋದ್ಲು. ಕೆಲವು ದಿನ ಸಂಸಾರ ಮಾಡಾದ್ಮೇಲೆ ಅವರಿಬ್ಬರ ಪ್ರೈವೇಸಿಗೆ, ಅವರಿಬ್ಬರ ಸಂಬಂಧಕ್ಕೆ 2 ಚಿಕ್ಕ ಹೆಣ್ಣು ಮಕ್ಕಳು ಅಡ್ಡಿ ಆಗ್ತಿದೆ ಅನ್ನೋ ಕಾರಣಕ್ಕೆ ಅವರಿಬ್ಬರು ಸೇರಿ ಆ ಮಕ್ಕಳನ್ನ ಕೊಂದೇ ಹಾಕ್ಬಿಟ್ರು. ಒಬ್ಬ ಮಹಿಳೆ ಮದುವೆಯಾದ ಗೃಹಿಣಿ ಒಬ್ಬ ಬೇರೆ ಹುಡುಗನ ಸವಾಸ ಮಾಡಿ ತನ್ನ 2 ಮಕ್ಕಳನ್ನು ಆತನ ಮಾತು ಕೇಳಿ ಇಬ್ಬರು ಸೇರಿ ಕೊಂದೇ ಹಾಕ್ಬಿಟ್ರು. ಅಂದರೆ ಈ ಥರದ ಘಟನೆಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಈ ಥರದ ಎಕ್ಸ್ಟ್ರಾ ಅಫೇರ್ಸ್ ಇಟ್ಕೊಳ್ಳೋಂಥದ್ದು ಮತ್ತು ಕದ್ದು ಮುಚ್ಚಿ ಪ್ರೈವೇಸಿಯನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಕಾನೂನು ಪ್ರಕಾರ ಅಕ್ಷಮ್ಯ ಅಪರಾಧ. ಇದಕ್ಕೆ ತಕ್ಕ ಶಿಕ್ಷೆ ಇದೆ. ಪ್ರತಿಯೊಬ್ಬರು ಅಂದರೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಈ ಥರದ ಅಡ್ಡದಾರಿ ಹಿಡ್ದಿದ್ದೀರಾ, ನಂದೇ ಸರಿ, ನಾನೇ ಕೋರ್ಟಲ್ಲಿ ಗೆಲ್ತೀನಿ, ನಾನು ಮಾಡಿದ್ದೇ ಸರಿ ಅಂತಕ್ಕಂಥದ್ದು ನಿಜಕ್ಕೂ ತಪ್ಪು. ಇದು ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಹಾಗಾಗಿ ಗಂಡ ಹೆಂಡತಿಯರ ನಡುವೆ ಯಾವುದೇ ಪ್ರೈವೇಸಿ ಮೇಂಟೈನ್ ಮಾಡೋದಕ್ಕೆ ಈ ಥರದ ವಿಚಾರದಲ್ಲಿ ಕಾನೂನಿನ ಅವಕಾಶ ಇಲ್ಲ. ಯಾಕೆಂದರೆ ಅವರು ಜೀವನ ಪರ್ಯಂತ ಬದುಕಬೇಕಾದವರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಯಾವುದು ಕದ್ದು ಮುಚ್ಚಿ ವ್ಯವಹಾರಗಳಿಲ್ಲದೆ ಅನ್ಯೂನ್ಯವಾಗಿ ಬದುಕೋದಕ್ಕೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಂತ ಯಾಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿ ಅಂತಾರೆ ಅಂದರೆ ಇದೇ ಕಾರಣಕ್ಕೆ. ಹಾಗಾಗಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಕದ್ದು ಮುಚ್ಚಿ ವ್ಯವಹಾರಗಳನ್ನ ಇಟ್ಕೊಳ್ಳೋಂಗಿಲ್ಲ. ಅನ್ಯೂನ್ಯವಾಗಿ ಬದುಕಬೇಕು ಅನ್ನೋ ಕಾರಣಕ್ಕೇ ಅದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಆಗಿರ್ತಕ್ಕಂಥದ್ದು. ಗಂಡ ತಪ್ಪು ಮಾಡಿದ್ರೆ ನೀವು ಹೋಗಿ ನ್ಯಾಯ ಕೇಳ್ಬೋದು, ಹೆಂಡತಿ ತಪ್ಪು ಮಾಡಿದ್ರೆ ನೀವು ಕೂಡ ಸ್ಟೇಷನ್ಗೆ ಹೋಗಿ ಕೋರ್ಟ್ ಮೂಲಕ ನ್ಯಾಯವನ್ನು ಪಡೆದುಕೊಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಪುರುಷ ಅಥವಾ ಮಹಿಳೆ ದಾಂಪತ್ಯದಲ್ಲಿ ಏನಾದರೂ ತೊಂದರೆಗಳಿದ್ದಲ್ಲಿ ಈ ರೀತಿ ಅಡ್ಡದಾರಿ ಹಿಡಿದಿದ್ದು ಗೊತ್ತಾದರೆ ನಿಮಗೆ ಕಾನೂನು ಪ್ರಕಾರ ನಿಮಗೆ ನ್ಯಾಯ ಪಡೆದುಕೊಳ್ಳೋದಕ್ಕೆ ಈ ಆ್ಯಕ್ಟ್ ಪ್ರಕಾರ ಹಕ್ಕಿದೆ. ಆ ಮಹಿಳೆ ಹೇಳ್ದಂಗೆ ಪ್ರೈವೇಸಿ ಆ್ಯಕ್ಟ್ 21 ಇದೆ, ಅದು ಈ ದಾಂಪತ್ಯ ಜೀವನಕ್ಕೆ ಅಳವಡಿಕೆ ಆಗಲ್ಲ. ಹಾಗಾಗಿ ಗಂಡ ಅಥವಾ ಹೆಂಡತಿ ತಪ್ಪು ಮಾಡಿದಾಗ ಅದನ್ನು ಬಗೆಹರಿಸೋದಕ್ಕೆ ಕಾನೂನಲ್ಲಿ ಒಂದು ಅವಕಾಶ ಇದೆ. ತಪ್ಪೇನಾದರೂ ಮಾಡಿದರೆ ಖಂಡಿತ ಅದಕ್ಕೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಇದೆ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.